ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಭರತ್ ಕುಲಾಲ್ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ನಿಂದ. ಇವತ್ತು ನಾವು ಜಯನಗರ ಆಟೋ ಮ್ಯಾಚ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಸಾಕಷ್ಟು ಕಲೆಕ್ಷನ್ಗಳನ್ನು ನೀವು ನೋಡ್ತಾ ಇರ್ಬೋದು. ಲಕ್ಸುರಿ ಸೆಗ್ಮೆಂಟಿಂದ ಹಿಡಿದು ಲೋ ಪ್ರೈಸ್ ಸೆಗ್ಮೆಂಟ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ಇದು ಎಲ್ಲಪ್ಪ ಬರುತ್ತೆ ಅಂತ ಹೇಳಿದರೆ ಪ್ರಭಾ ಕಣ್ಣಿನ ಆಸ್ಪತ್ರೆ ಜಯನಗರ 8th ಬ್ಲಾಕಲ್ಲಿ ಇದೆ. ನಿಯರ್ ಬೈ ಪಾಕಶಾಲಾ ರೆಸ್ಟೋರೆಂಟ್ ಆ್ಯಂಡ್ ಪ್ರಭಾ ಐ ಹಾಸ್ಪಿಟಲ್ ಪಕ್ಕದ ಮಿಡ್ಲಲ್ಲಿ ಇದೊಂದು ಶೋರೂಮ್ ಲೊಕೇಟ್ ಆಗಿರುವಂಥದ್ದು. ಸೊ ಇದು ಬನಶಂಕರಿ ಡಿಪೋಗೆ ನಿಯರ್ ಬೈ ಆಗಿರುವಂಥದ್ದು. ಸೊ ನೋಡ್ತಿರ್ಬೋದು ಸಾಕಷ್ಟು ಕಲೆಕ್ಷನ್ಗಳು ಕೂಡ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು. ಸೊ ಬನ್ನಿ ವಿಚಾರಿಸ್ತಾ ಹೋಗೋಣ, ಕಾರ್ಸ್ಗಳ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊತಾ ಹೋಗೋಣ. ಸೊ ಲೋ ಸೆಗ್ಮೆಂಟ್ ಗಾಡಿಗಳನ್ನ ಫಸ್ಟ್ ನಾವು ತಿಳಿಸ್ಕೊಡ್ತೀವಿ. ಸೊ ಇದು ಪಾರ್ಟ್ 2 ವಿಡಿಯೋಸ್ ಆಗುತ್ತೆ, 2 ಪಾರ್ಟ್ ಬರುತ್ತೆ. ಸೊ ಫಸ್ಟು ಅಲ್ಲಿ ನೀವು ಕಮ್ಮಿ ರೇಟಿನ ಒಂದು ಗಾಡಿನ ನೀವು ನೋಡ್ಬೋದು. ಸೆಕೆಂಡ್ ಸೆಗ್ಮೆಂಟಲ್ಲಿ ನಿಮಗೆ ಪ್ರೀಮಿಯಂ ಗಾಡಿ ಕೂಡ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ಇಲ್ಲಿ ಒಂದು ಹುಂಡೈ i10 ನೋಡ್ತಾ ಇರುವಂಥದ್ದು 2013 ಮಾಡೆಲ್. ಇದು ರೆಡ್ ಕಲರಲ್ಲಿದೆ. ಸೊ ನೋಡ್ತಾ ಇರ್ಬೋದು ಗಾಡಿ ಸೆಕೆಂಡ್ ಓನರ್ ಆಗಿದೆ. ಗಾಡಿ 69,000 ಕಿಲೋಮೀಟರ್ ರನ್ ಆಗಿದೆ. ಸೊ ಇದಕ್ಕೆ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಬರುತ್ತೆ. ಟೈರ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಸೊ 98 ಹೊಸ ಟೈರ್ ಪ್ರೊಫೈಲ್ ಇದೆ. ಸೊ ಇದರಲ್ಲಿ ಇಂಟೀರಿಯರ್ ನೋಡ್ತಾ ಇರ್ಬೋದು. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಡ್ಯಾಶ್ಬೋರ್ಡ್ನ ಲುಕ್ಕು ಹೀಗಿರುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಇದು 69,000 ಕಿಲೋಮೀಟರ್ ಓಡಿದೆ. 2013 ಮಾಡೆಲು. ಇದಕ್ಕೆ ನಿಮಗೆ ಪ್ರೈಸ್ ಆಗುತ್ತೆ 3,35,000. 4 ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ಸೊ ಇದು i10ನ ಬ್ಯಾಕ್ ಪ್ರೊಫೈಲ್. ಸೊ ಇದಕ್ಕೆ 3,35,000 ಕೋಟಿಂಗ್ ಆಗ್ತಾಯಿದೆ. ಸ್ವಲ್ಪ ಬಾರ್ಗೇನ್ ಮಾಡಿ ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲಿ ಒಂದು ಮಾರುತಿ ಸುಜುಕಿ ವ್ಯಾಗ್ನರ್ ಇದೆ. 2015 ಮಾಡೆಲ್ ಇದು. ಸೊ ಫ್ರಂಟ್ ಪ್ರೊಫೈಲ್ ನೋಡ್ತಾ ಇರ್ಬೋದು ನೀವು. ಸೊ ಇದು ಸೆಕೆಂಡ್ ಓನರ್ ಆಗಿದೆ. 29,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನಲ್ಲಿ ಬರುತ್ತೆ. ಟೈರ್ ಪ್ರೊಫೈಲ್ ನೋಡ್ಬೋದು, ಅಪ್ ಟು 80% ಇದೆ. ಸೊ ನೋಡ್ತಿರ್ಬೋದು ಡ್ಯಾಶ್ಬೋರ್ಡು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನಲ್ಲಿ ಬರುತ್ತೆ. ಸೊ ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ನೋಡ್ತಿರ್ಬೋದು. ಪವರ್ ವಿಂಡೋಸ್ ನೋಡ್ತಾ ಇರ್ಬೋದು. ಸೊ ಇದರ ಪ್ರೈಸ್ ಆಗುತ್ತೆ ನಿಮಗೆ 3,65,000. 29,000 ಕಿಲೋಮೀಟರ್ ರನ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಇದು. ಸೆಕೆಂಡ್ ಓನರ್ ಆಗಿದೆ. 3,65,000 ಕೋಟಿಂಗ್ ಪ್ರೈಸ್ ಆಗ್ತಿದೆ. ಸೊ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇಲ್ಲಿ ಒಂದು ಮಾರುತಿ ಸುಜುಕಿ ಸೆಲೆರಿಯೋ ನೋಡ್ತಾ ಇರ್ಬೋದು. 2017 ಮಾಡೆಲ್ ಇದು. ಡೀಸೆಲ್ ವೇರಿಯಂಟ್ ಗಾಡಿ. 39,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರುವಂಥದ್ದು. ಸೊ ಟೈರ್ ಪ್ರೊಫೈಲ್ ನೋಡ್ತಾ ಇರ್ಬೋದು ನೀವು. ಸೊ ಡ್ಯಾಶ್ಬೋರ್ಡ್ನ ನೋಡ್ತಾ ಇರ್ಬೋವಂಥದ್ದು. ಸೊ ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಆ್ಯಂಡ್ AC ಕೂಡ ಬರುವಂಥದ್ದು. ಸೊ ನೋಡ್ತಿರ್ಬೋದು. ಮ್ಯೂಸಿಕ್ ಸಿಸ್ಟಮ್ ನೋಡ್ತಿರ್ಬೋದು. ಸೊ ಇದು ಮಾರುತಿ ಸುಜುಕಿ ಸೆಲೆರಿಯೋದ ಬ್ಯಾಕ್ ಲುಕ್. ZDI ಬರುತ್ತೆ. ಡೀಸೆಲ್ ವೇರಿಯಂಟ್ ಗಾಡಿ ಇದು. ಫಸ್ಟ್ ಓನರ್ ಆಗಿರೋದು. 2017 ಮಾಡೆಲು. ಸೊ ಇದರ ಪ್ರೈಸಿಂಗ್ ಆಗುತ್ತೆ ನಿಮಗೆ 4,75,000. ನೆಗೋಷಿಯೇಟ್ ಆಗುತ್ತೆ. ಇಲ್ಲಿ ಒಂದು ಟೊಯೋಟಾ ETS ಇದೆ. 2012 ಮಾಡೆಲ್ ಇದು. ಫಸ್ಟ್ ಓನರ್ ವೆಹಿಕಲ್ ಇದು. ಡೀಸೆಲ್ ವೇರಿಯಂಟು. 98,000 ಕಿಲೋಮೀಟರ್ ರನ್ ಆಗಿದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಟೈರ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಹೊಸದಾಗಿದೆ ಟೈರು. 4 ಹೊಸ ಟೈರ್ ಇದೆ. ಸೊ ಒಳಗಡೆ ನೋಡ್ತಾ ಇರೋದು ಇಂಟೀರಿಯರು. ಸೊ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು ಎಲ್ಲ ಬರುವಂಥದ್ದು. ಸೊ ಇಲ್ಲಿ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ನೋಡುವಂಥದ್ದು ನೀವು. ಸೊ ಇದು ಡ್ಯಾಶ್ಬೋರ್ಡ್ನ ಲುಕ್. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಬರುವಂಥದ್ದು. 2012 ಮಾಡೆಲ್ಲು. ಫಸ್ಟ್ ಓನರ್ ವೆಹಿಕಲ್ಲು. 98,000 ಕಿಲೋಮೀಟರ್ ರನ್ ಆಗಿದೆ. 98,000 ಕಿಲೋಮೀಟರ್ ಮಾತ್ರ. ETSನ ಬ್ಯಾಡ್ಜಿಂಗ್ ಜೊತೆ ನೋಡ್ತಾ ಇರುವಂಥದ್ದು. ಸೊ ಫಸ್ಟ್ ಓನರ್ಗೆ ವೆಹಿಕಲ್ಲು. ಇದರ ಪ್ರೈಸಿಂಗ್ ಆಗುತ್ತೆ ನಿಮಗೆ 4,35,000. ಇಲ್ಲಿ ಒಂದು ಹೋಂಡಾ ಬ್ರಿಯೋ ಇದೆ. 2014 ಮಾಡೆಲ್ ಇದು. ಸೆಕೆಂಡ್ ಓನರ್ ಆಗಿದೆ. 42,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರುವಂಥದ್ದು. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಟೈರ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಅಪ್ ಟು 80% ಇದೆ. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುವಂಥದ್ದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆಗೆ. ಸೊ ಇದು ಡ್ರೈವರ್ ಸೈಡ್ನ ಫ್ರಂಟ್ ಪ್ರೊಫೈಲ್. ಸೊ ಡ್ಯಾಶ್ಬೋರ್ಡ್ ನೋಡುವಂಥದ್ದು ನೀವು.
ಸೊ ಕ್ಲೀನಾಗಿ ಹ್ಯಾಂಡಲ್ ಮಾಡಿದ್ದಾರೆ, ನೀಟಾಗಿದೆ. ಸೊ ವೈಟ್ ಕಲರಲ್ಲಿ ಬರುತ್ತೆ ಇದು. 2014 ಮಾಡೆಲು, ಸೆಕೆಂಡ್ ಓನರ್ ಆಗಿರುವಂಥದ್ದು. 42,000 ಕಿಲೋಮೀಟರ್ ರನ್ ಆಗಿದೆ. ಇದರ ಪ್ರೈಸಿಂಗ್ ಆಗುತ್ತೆ ನಿಮಗೆ 3,10,000. ಇಲ್ಲಿ ಒಂದು ಸ್ಕೋಡಾ ಲಾರಾ ಇದೆ, 2008 ಮಾಡೆಲ್ ಇದು. ಡೀಸೆಲ್ ವೇರಿಯಂಟ್ ಗಾಡಿ, 79,000 ಕಿಲೋಮೀಟರ್ ರನ್ ಆಗಿದೆ. 2008 ಮಾಡೆಲು. ಟೈರ್ ಪ್ರೊಫೈಲ್ ನೋಡ್ತಿರುವಂಥದ್ದು. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲವೂ ಬರುವಂಥದ್ದು. ಸೊ ಇದರಲ್ಲಿ 2 ಏರ್ ಬ್ಯಾಗ್ ಕೂಡ ಇದೆ. 2008 ಮಾಡೆಲು, 79,000 ಕಿಲೋಮೀಟರ್ ರನ್ ಆಗಿರುವಂಥದ್ದು. ಸೊ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಇದು ನೋಡುವಂಥದ್ದು ಸೈಡ್ ಪ್ರೊಫೈಲ್. ಸ್ಕೋಡಾ ಲಾರಾ 2008 ಮಾಡೆಲ್, 79,000 ಕಿಲೋಮೀಟರ್ ರನ್ ಆಗಿದೆ. ಡೀಸೆಲ್ ವೇರಿಯಂಟ್ ವೆಹಿಕಲ್. ಸೊ ಇದರ ಕೋಟಿಂಗ್ ಪ್ರೈಸ್ ಆಗ್ತಾ ಇದೆ ನಿಮಗೆ 3,15,000. ಇಲ್ಲಿ ಒಂದು ಹುಂಡೈ ವರ್ಣ ಇರುವಂಥದ್ದು. ಸೊ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. 2011 ಮಾಡೆಲ್ ಇದು. ಸೊ ನೀವು ನೋಡ್ತಾ ಇರ್ಬೋದು, ಮ್ಯಾಗ್ವೀಲ್ ಜೊತೆ ಬರುತ್ತೆ. ಡೀಸೆಲ್ ವೇರಿಯಂಟ್ ಇದು. 3rd ಓನರ್ ಆಗಿದೆ. ನೋಡ್ತಾ ಇರುವಂಥದ್ದು ಟೈರ್ ಪ್ರೊಫೈಲ್ ನೋಡ್ತಾ ಇರುವಂಥದ್ದು. ಸೊ 2011 ಮಾಡೆಲು, ಡೀಸೆಲ್ ವೇರಿಯಂಟ್ ವೆಹಿಕಲ್, 79,000 ಕಿಲೋಮೀಟರ್ ರನ್ ಆಗಿದೆ. ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಎಲ್ಲ ಬರುವಂಥದ್ದು. ಸೊ ಇದು ಒಂದು ಟಾಪ್ ಎಂಡ್ ಮಾಡೆಲ್ ಇದು. 3rd ಓನರ್ ಆಗಿದೆ. 79,000 ಕಿಲೋಮೀಟರ್ ರನ್ ಆಗಿದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಇದರ ಪ್ರೈಸ್ ನಿಮಗೆ ಬೀಳುತ್ತೆ 4,50,000. 3rd ಓನರ್ ಆಗಿದೆ ಗಾಡಿ. 4,50,000 ಪ್ರೈಸ್ ಕೋಟ್ ಆಗ್ತಾ ಇದೆ. ಇಲ್ಲಿ ಒಂದು ಸ್ಕೋಡಾ ರ್ಯಾಪಿಡ್ ಇದೆ, ಸಿಲ್ವರ್ ಆಕ್ಸೆಂಟಲ್ಲಿ. ಸೊ 2014 ಮಾಡೆಲ್ ಇದು. ಡೀಸೆಲ್ ವೇರಿಯಂಟ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿದೆ. ಸೊ ಇಲ್ಲಿ ನೋಡ್ತಿರುವಂಥದ್ದು ಟೈರ್ ಪ್ರೊಫೈಲ್. ಸೊ ಮ್ಯಾಗ್ವೀಲ್ ಜೊತೆ ಬರುತ್ತೆ. ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿರುವಂಥದ್ದು. 59,000 ಕಿಲೋಮೀಟರ್ ರನ್ ಆಗಿದೆ. ಸೊ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, AC ಎಲ್ಲ ಬರುವಂಥದ್ದು. ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುವಂಥದ್ದು. ಸೊ ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ ಇದರಲ್ಲಿ. ಸೆಕೆಂಡ್ ಓನರ್ ಆಗಿದೆ. ಸೊ 2014 ಮಾಡೆಲು. ಇದರ ಪ್ರೈಸಿಂಗ್ ಆಗುತ್ತೆ ನಿಮಗೆ 5,10,000. ಇಲ್ಲಿ ಒಂದು ಸ್ಕೋಡಾ ರ್ಯಾಪಿಡ್ ಇದೆ, 2017 ಮಾಡೆಲು. ಫಸ್ಟ್ ಓನರ್ ವೆಹಿಕಲ್ ಇದು. ಡೀಸೆಲ್ ವೇರಿಯಂಟ್ ಗಾಡಿ ಇದು. ಸೊ ವೈಟಲ್ಲಿ ಸಖತ್ ಕ್ಲಾಸಿ ಲುಕ್ ಕೊಡ್ತಾ ಇದೆ. ಸೊ ಬಾಡಿ ಲೈನ್ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಟೈರ್ ಪ್ರೊಫೈಲ್ ವಿತ್ ಮ್ಯಾಗ್ವೆಲ್. ಸೊ ಇದು ಡ್ರೈವರ್ ಸೈಡ್ ಪ್ರೊಫೈಲ್. ಫ್ರಂಟ್ ಡ್ಯಾಶ್ಬೋರ್ಡ್ ನೋಡ್ತಾ ಇರ್ಬೋದು. ಸೊ ಆಟೋಮೆಟಿಕ್ ವೇರಿಯಂಟ್ ಇದು. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಏರ್ ಬ್ಯಾಗ್ಸ್ ಕೂಡ ಇದೆ. ಸೊ ಬೈಜ್ ಆ್ಯಂಡ್ ಬ್ಲ್ಯಾಕ್ ಫಿನಿಷಲ್ಲಿ ಬರುತ್ತೆ. ಸೊ ವೈಟ್ ಲುಕ್ಕು. ಸೊ ಒಂದೇ ಒಂದು ಸ್ಕ್ರ್ಯಾಚ್, ಡೆಂಟ್ಸ್ ಆಗಲಿ ಏನೂ ಇಲ್ಲ. ಸೊ ಸ್ಕೋಡಾ ರ್ಯಾಪಿಡ್ 2017 ಮಾಡೆಲ್, ಫಸ್ಟ್ ಓನರ್ ವೆಹಿಕಲ್ ಇದು. ಡೀಸೆಲ್ ವೇರಿಯಂಟ್, 39,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. 9,40,000 ಇದರ ಕೋಟಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ವೋಲ್ಕ್ಸ್ ವ್ಯಾಗನ್ ಪೋಲೋ ಇದೆ, 2018 ಮಾಡೆಲ್ ಇದು. ನೋಡ್ತಿರುವಂಥದ್ದು. ಸೊ ಬಾಡಿ ಲೈನ್ ನೋಡ್ತಾ ಇರುವಂಥದ್ದು ತುಂಬ ಚೆನ್ನಾಗಿದೆ. ವೋಲ್ಕ್ಸ್ ವ್ಯಾಗನ್ ಪೋಲೋ 2018 ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಇದು. ಸೊ ಟೈರ್ ಪ್ರೊಫೈಲ್ ನೋಡ್ತಾ ಇರುವಂಥದ್ದು. ಸೊ 19,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರುವಂಥದ್ದು ಗಾಡಿ. ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. ಸೊ ಇದು ಕಂಫರ್ಟ್ ಲೈನ್ ಅಂತ ಬರುತ್ತೆ. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುವಂಥದ್ದು. ಸೊ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ನೋಡುವಂಥದ್ದು ನೀವು. 19,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರುವಂಥದ್ದು. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ವೋಲ್ಕ್ಸ್ ವ್ಯಾಗನ್ ಪೋಲೋ 2018 ಮಾಡೆಲು, ಸೆಕೆಂಡ್ ಓನರು. ಸೊ 19,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ ಈ ಗಾಡಿ. ಸೊ ಇದು ಸೈಡ್ ಪ್ರೊಫೈಲ್. ಇದರ ಪ್ರೈಸ್ ಆಗುತ್ತೆ ನಿಮಗೆ 6,40,000. ಇಲ್ಲಿ ಒಂದು ವೋಲ್ಕ್ಸ್ ವ್ಯಾಗನ್ ಆಮಿಯೋ ಇದೆ. ಸೊ ಈ ಗಾಡಿ ನಿಮಗೆ ತುಂಬ ರೇರಾಗಿ ಕಾಣಲಿಕ್ಕೆ ಸಿಗುತ್ತೆ. 2018 ಮಾಡೆಲ್ ಇದು. ಫಸ್ಟ್ ಓನರ್ ವೆಹಿಕಲ್ಲು, ಡೀಸೆಲ್ ವೇರಿಯಂಟ್ ವೆಹಿಕಲ್ ಇದು. 19,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರುವಂಥದ್ದು. ಸೊ ಆಟೋಮ್ಯಾಟಿಕ್ ವೇರಿಯಂಟ್ ಆಗಿರುತ್ತೆ. ಟೈರ್ ಪ್ರೊಫೈಲ್ ನೋಡುವಂಥದ್ದು ನೀವು. ಫಸ್ಟ್ ಓನರ್ ವೆಹಿಕಲ್ ಇದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುವಂಥದ್ದು.
ಮ್ಯೂಸಿಕ್ ಸಿಸ್ಟಮ್, AC, ಏರ್ ಬ್ಯಾಗ್ಸ್. ಸೊ ಫಸ್ಟ್ ಓನರ್ ವೆಹಿಕಲ್ ಡೀಸೆಲ್ ವೇರಿಯಂಟ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ, ನೀವು ನೋಡ್ಬೋದು. ಸೊ ನಿಮಗೆ ಇದರ ಪ್ರೈಸಿಂಗ್ ಆಗುತ್ತೆ 7,75,000. ವೋಲ್ಕ್ಸ್ವ್ಯಾಗನ್ ಆ್ಯಮಿಯೋ 2018 ಮಾಡೆಲ್, ಫಸ್ಟ್ ಓನರ್ ವೆಹಿಕಲ್. ಇಲ್ಲಿ ಒಂದು ಹುಂಡೈ ಗ್ರ್ಯಾಂಡ್ i10 ಇದೆ, 2016 ಮಾಡೆಲು, ಮೆರೂನಲ್ಲಿ ಇದೆ, ಮೆರೂನ್ ಕಲರ್ ವೆಹಿಕಲ್. ಸೊ ಟಾಪ್ ಎಂಡ್ ಮಾಡಲ್ ಇದು, ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್ ಗಾಡಿ. 69,000 ಅಷ್ಟೇ ಓಡಿರುವಂಥದ್ದು. ಟೈರ್ ಪ್ರೊಫೈಲ್ ನೋಡುವಂಥದ್ದು ನೀವು. ಸೊ ಫುಲ್ಲಿ ಟಾಪ್ ಎಂಡ್ ಆಗಿರೋದ್ರಿಂದ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುವಂಥದ್ದು, ನಿಮಗೆ ಎಲ್ಲ ಥರ ಫೀಚರ್ಸ್ ಕೂಡ ಅವೈಲಬಿಲಿಟಿ ಇದೆ. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ, ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. 69,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರುವಂಥದ್ದು. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, i10 ಗ್ರ್ಯಾಂಡ್, 2016 ಮಾಡೆಲು. ಇದಕ್ಕೆ ಪ್ರೈಸ್ ಆಗುತ್ತೆ ನಿಮಗೆ 4,85,000, 69,000 ಕಿಲೋಮೀಟರ್ ರನ್. ಇಲ್ಲಿ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, ರೆಡ್ ಕಲರಲ್ಲಿ. ಇದು 2016 ಮಾಡೆಲ್. ಸೊ LDA ಅಂತ ಬರುತ್ತೆ, ಬೇಸ್ ಮಾಡೆಲ್ ಇದು. ಥರ್ಡ್ ಓನರ್ ಆಗಿರುವಂಥದ್ದು, ಡೀಸೆಲ್ ವೇರಿಯಂಟ್ ವೆಹಿಕಲ್. ಸೊ ಟೈರ್ ಪ್ರೊಫೈಲ್ ನೋಡುವಂಥದ್ದು. ಸೊ ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಸಿಂಗಲ್ ಏರ್ ಬ್ಯಾಗ್ ಬರುವಂಥದ್ದು. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು. ಸೊ AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಸೊ ಬೇಸ್ ಮಾಡೆಲ್ ಆಗಿದೆ ಇದು. ಥರ್ಡ್ ಓನರ್ ವೆಹಿಕಲ್ಲು, 69,000 ಕಿಲೋಮೀಟರ್ ರನ್ ಆಗಿದೆ. ಇದರ ಪ್ರೈಸ್ ಆಗುತ್ತೆ ನಿಮಗೆ 4,75,000. ಇಲ್ಲಿ ಒಂದು ನಿಸಾನ್ ಮೈಕ್ರಾ ಕಾಣಿಸ್ತಾ ಇದೆ ನಿಮಗೆ. ಸೊ 2014 ಮಾಡೆಲ್ ಇದು. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್ ವೆಹಿಕಲ್. 39,000 ಕಿಲೋಮೀಟರ್ ರನ್ ಆಗಿರುವಂಥದ್ದು. ಟೈರ್ ಪ್ರೊಫೈಲ್ ನೋಡುವಂಥದ್ದು ನೀವು. ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ಗೆ. ಸೊ ಫುಲ್ಲಿ ಟಾಪ್ ಎಂಡ್ ವರ್ಷನ್ ಇದು. ಡ್ಯುಯಲ್ ಏರ್ ಬ್ಯಾಗ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಜೊತೆ. ಸೊ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಸೊ ನೋಡ್ತಿರುವಂಥದ್ದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದೊಂದು ನಿಸಾನ್ ಮೈಕ್ರಾ 2014 ಮಾಡೆಲ್. ತುಂಬ ಒಳ್ಳೆ ಕಂಡೀಷನಲ್ಲಿದೆ ಗಾಡಿ. ನೋಡ್ತಿರುವಂಥದ್ದು 39,000 ಕಿಲೋಮೀಟರ್ ರನ್ ಆಗಿದೆ. ಇದರ ಕೋಟಿಂಗ್ ಪ್ರೈಸ್ ಆಗುತ್ತೆ ನಿಮಗೆ 4,65,000. ಇಲ್ಲಿ ಒಂದು ಮಾರುತಿ ಸುಜುಕಿ ಸಿಲೇರಿಯೋ ಕಾಣಿಸ್ತಾ ಇದೆ ನಿಮಗೆ. 2016 ಮಾಡೆಲ್ ಇದು, ಪೆಟ್ರೋಲ್ ವೇರಿಯಂಟ್ ವೆಹಿಕಲ್. 49,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ಗೆ. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಪ್ರೊಫೈಲ್ ನೋಡ್ತಾ ಇರ್ಬೋದು, ಟೈರ್ ಪ್ರೊಫೈಲ್. ಸೊ VXI ವೇರಿಯಂಟ್ ಇದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಜೊತೆ ಬರುತ್ತೆ. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಮ್ಯೂಸಿಕ್ ಪ್ಲೇಯರ್ ಕೂಡ ಬರುತ್ತೆ. ಮಾರುತಿ ಸುಜುಕಿ ಸಿಲೇರಿಯೋ 2016 ಮಾಡೆಲ್. ಇದರ ಕೋಟಿಂಗ್ ಪ್ರೈಸ್ ಆಗುತ್ತೆ ನಿಮಗೆ 3,90,000. ಇಲ್ಲಿ ಒಂದು ರೆನಾಲ್ಟ್ ಕ್ವಿಡ್ ಇದೆ, 2019 ಮಾಡೆಲ್ ಇದು, ಪೆಟ್ರೋಲ್ ವೇರಿಯಂಟ್ ವೆಹಿಕಲ್. ಬರೀ 9,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಸೊ ಅನ್ಯೂಸ್ಡ್ ಗಾಡಿ ಇದು, ಅನ್ಟಚ್ಡ್ ವೆಹಿಕಲ್. ಸೊ ಫಸ್ಟ್ ಓನರ್ ವೆಹಿಕಲ್ ಇದು. ನೋಡ್ತಾ ಇರೋಂಥದ್ದು ಟೈರ್ ಪ್ರೊಫೈಲ್ ತುಂಬ ಚೆನ್ನಾಗಿದೆ ಗಾಡಿ. RXT ಅಂತ ಬರುತ್ತೆ ಇದು. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಜೊತೆ ಬರುತ್ತೆ. ಸೊ ಮ್ಯಾನ್ಯುವಲ್ ವೇರಿಯಂಟ್ ಇದು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಫಸ್ಟ್ ಓನರ್ ವೆಹಿಕಲ್. 9,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಹೊಸ ವೆಹಿಕಲ್ ಇದು, 2009 ಮಾಡೆಲ್ ರೆನಾಲ್ಟ್ ಕ್ವಿಡ್. ಇದರ ಪ್ರೈಸ್ ಆಗುತ್ತೆ ನಿಮಗೆ 4,50,000. ಇಲ್ಲಿ ಒಂದು ಹೋಂಡಾ ಸಿಟಿ ಇದೆ, 2014 ಮಾಡೆಲ್ ಇದು, ಡೀಸೆಲ್ ವೇರಿಯಂಟು. 79,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಮಿಡ್ ವೇರಿಯಂಟ್ ಬರುತ್ತೆ ಇದು, DT EC ಅಂತ. ಸೊ ಸೆಕೆಂಡ್ ಓನರ್ ವೆಹಿಕಲ್. ಟೈರ್ ಪ್ರೊಫೈಲ್ ನೋಡ್ತಾ ಇರೋವಂಥದ್ದು 98% ಇದೆ. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಇದರಲ್ಲಿ ವಿತ್ ಮ್ಯೂಸಿಕ್ ಸಿಸ್ಟಮ್. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. 2014 ಮಾಡೆಲ್, 79,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ ಇದು ಗಾಡಿ. ಸೊ ಇದರ ಕೋಟಿಂಗ್ ಪ್ರೈಸ್ ಆಗುತ್ತೆ ನಿಮಗೆ 5,10,000. ಇಲ್ಲಿ ಒಂದು ಮಾರುತಿ ಸುಜುಕಿ ವಿಟಾರಾ ಬ್ರಿಜಾ ಇದೆ, 2018 ಮಾಡೆಲ್ ಇದು, ಡೀಸೆಲ್ ವೇರಿಯಂಟು, ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. ಟೈರ್ ಪ್ರೊಫೈಲ್ ನೋಡ್ತಾ ಇರುವಂಥದ್ದು 98% ಅಪ್ ಟು ಇದೆ. ಸೊ ಡೀಸೆಲ್ ವೇರಿಯಂಟ್ ವೆಹಿಕಲ್ ಇದು, 89,000 ಕಿಲೋಮೀಟರ್ ರನ್ ಆಗಿದೆ. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ.
ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಮ್ಯೂಸಿಕ್ ಸಿಸ್ಟಮ್ ಕೂಡ ನೋಡ್ಬೋದು. ಸೊ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಮಿಡ್ ವರ್ಷನ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. 2018 ಮಾಡೆಲ್ ಬ್ರೀಝಾ. ಇದರ ಕೋಟಿಂಗ್ ಪ್ರೈಸ್ ಆಗುತ್ತೆ ನಿಮಗೆ 7,85,000. ಸೊ ಇಲ್ಲಿ ಒಂದು ಮಾರುತಿ ಸುಜುಕಿ ಬ್ರೀಝಾ ಇದೆ, ಇನ್ನೊಂದು ಬ್ರೀಝಾ ಇದೆ ವೈಟ್ ಕಲರಲ್ಲಿ. ಸೊ ಡೀಸೆಲ್ ವೇರಿಯಂಟ್ ವೆಹಿಕಲ್ ಇದು. 59,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಟೈರ್ ಪ್ರೊಫೈಲ್ ನೋಡ್ಬೋದು ನೀವು. ಸೊ ಇದರಲ್ಲಿ ಅಲಾಯ್ ವೀಲ್ ಬರಲ್ಲ, ಬೇಸ್ ಮಾಡೆಲ್ ಇದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಡ್ಯುಯಲ್ ಏರ್ ಬ್ಯಾಗ್ಸ್ ಜೊತೆ ಬರುತ್ತೆ. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ, ಫಸ್ಟ್ ಓನರ್ ವೆಹಿಕಲ್. ಇದರ ಪ್ರೈಸ್ ಆಗುತ್ತೆ ನಿಮಗೆ 7,25,000. 2017 ಮಾಡೆಲ್ಲು, ಡೀಸೆಲ್ ವೇರಿಯಂಟ್. ಇಲ್ಲಿ ಒಂದು ಹುಂಡೈ ಗ್ರ್ಯಾಂಡ್ ಐಟನ್ ಇದೆ, 2014 ಮಾಡೆಲ್ ಇದು. CRDI ಮ್ಯಾಗ್ನಾ ಅಂತ ಬರುತ್ತೆ, ಮಿಡ್ ವೇರಿಯಂಟ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಇದು. 89,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ ಗಾಡಿ. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಸೊ ಮಿಡ್ ವೇರಿಯಂಟ್ ವೆಹಿಕಲ್ ಇದು. ಸೊ ನೋಡ್ತಾ ಇರ್ಬೋದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ. ಸೊ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಬರಲ್ಲ, ಹಾಕಿಸ್ಕೊಬೇಕು. ಸೊ AC ಎಲ್ಲ ಬರುತ್ತೆ. ಇದರ ಪ್ರೈಸ್ ಆಗುತ್ತೆ ನಿಮಗೆ 4,10,000. ಇಲ್ಲಿ ಒಂದು ರೆನಾಲ್ಟ್ ಕ್ವಿಡ್ ಇದೆ, 2016 ಮಾಡೆಲ್ ಇದು. ಸೊ RXT ಅಂತ ಬರುತ್ತೆ ಇದು. ಪೆಟ್ರೋಲ್ ವೇರಿಯಂಟ್ ವೆಹಿಕಲ್, 42,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಟೈರ್ ಪ್ರೊಫೈಲ್ ನೋಡ್ಬೋದು ನೀವು. ಬೇಸ್ ವೇರಿಯಂಟ್ ಇದು, ಪೆಟ್ರೋಲ್ ವೇರಿಯಂಟು. ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಜೊತೆ ಬರುತ್ತೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಫಸ್ಟ್ ಓನರ್ ವೆಹಿಕಲ್ ಇದು. ಸೊ ಇದರ ಪ್ರೈಸಿಂಗ್ ಆಗುತ್ತೆ ನಿಮಗೆ 3,10,000. ಇಲ್ಲಿ ಒಂದು ಫಾರ್ಡ್ ಎಂಡೆವರ್ ಇದೆ. ಸೊ 2011 ಮಾಡೆಲ್ ಇದು, ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ವೆಹಿಕಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ ಟೈರು. ತುಂಬ ನೀಟ್ ಕಂಡೀಷನಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ. ಒಂದೇ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಇಲ್ಲ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಆಪ್ಷನ್ ಕೂಡ ಬರುವಂಥದ್ದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆ. ಸೊ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ನಿಮಗೆ ಅವೈಲೇಬಲ್ ಇದೆ ಇದರಲ್ಲಿ. ಸೊ ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆ. ಸೊ 2011 ಮಾಡೆಲ್ ಡೀಸೆಲ್ ವೇರಿಯಂಟ್ ವೆಹಿಕಲ್ಲು, 79,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ ಗಾಡಿ. ಸೊ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆ ಸೆಕೆಂಡ್ ಓನರ್ ಆಗಿದೆ ಗಾಡಿ. ಇದರ ಪ್ರೈಸ್ ಆಗುತ್ತೆ ನಿಮಗೆ 7,50,000. ಇಲ್ಲಿ ಒಂದು ಟೊಯೋಟಾ ಇನೋವಾ ಇದೆ, 2013 ಮಾಡೆಲ್ಲು, ಸಿಲ್ವರ್ ಗಾಡಿ. ಸೊ ಡೀಸೆಲ್ ವೇರಿಯಂಟ್ನ ಗಾಡಿ ಇದು, 7 ಸೀಟರು. ಇದು 1,19,000 ಕಿಲೋಮೀಟರ್ ರನ್ ಆಗಿದೆ, ಡೀಸೆಲ್ ವೇರಿಯಂಟ್. ಟೈರ್ ಪ್ರೊಫೈಲ್ ನೋಡ್ಬೋದು, ಅಪ್ ಟು 80% ಇದೆ. ಇದರಲ್ಲಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಸೊ AC ಕೂಡ ಅವೈಲೇಬಲ್ ಇದೆ. ಸೊ ಸೀಟ್ ನೋಡ್ಬೋದು, ಸೀಟೆಲ್ಲ ತುಂಬ ಚೆನ್ನಾಗಿದೆ. ಇದು ರೇರ್ ಸೀಟ್ನ ಪ್ರೊಫೈಲ್. ಗಾಡಿ ತುಂಬ ಚೆನ್ನಾಗಿದೆ. ಸೊ ಸೆಕೆಂಡ್ ಓನರ್ ಆಗಿದೆ ಈ ವೆಹಿಕಲ್, 7 ಸೀಟರ್ನ ಗಾಡಿ. 2013 ಮಾಡೆಲ್ ಇದು, ಡೀಸೆಲ್ ವೇರಿಯಂಟ್. G ಅಂತ ಬರುತ್ತೆ ಇದು, ಟೊಯೋಟಾ ಇನೋವಾ G, ಡೀಸೆಲ್ ವೆಹಿಕಲ್. ಸೊ ಇದರ ಪ್ರೈಸ್ ಆಗುತ್ತೆ ನಿಮಗೆ 9,25,000. ಸೊ ಇಲ್ಲಿ ಒಂದು ಮಹೀಂದ್ರಾ ಸ್ಕಾರ್ಪಿಯೋ ಇದೆ, 2013 ಮಾಡೆಲ್ ಇದು. ತುಂಬ ಚೆನ್ನಾಗಿದೆ ವೆಹಿಕಲ್, ಡೀಸೆಲ್ ವೇರಿಯಂಟ್ ವೆಹಿಕಲ್. 89,000 ಕಿಲೋಮೀಟರ್ ರನ್ ಆಗಿದೆ ಇದು. ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ, ಅಪ್ ಟು 98% ಟೈರ್ ಇದೆ. ಸೊ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. AC ಕೂಡ ಅವೈಲೇಬಲ್ ಇದೆ ಇದರಲ್ಲಿ. ಸೊ ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ, ಡ್ಯುಯಲ್ ಏರ್ ಬ್ಯಾಗ್ ಜೊತೆ ಬರುತ್ತೆ. 2013 ಮಾಡೆಲ್ ಇದು, ಡೀಸೆಲ್ ವೇರಿಯಂಟ್ ವೆಹಿಕಲ್. 89,000 ಕಿಲೋಮೀಟರ್ ರನ್ ಆಗಿದೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಥರ್ಡ್ ಓನರ್ ಆಗಿದೆ ಈ ವೆಹಿಕಲ್. ಸೊ ಇದರ ಪ್ರೈಸ್ ಆಗುತ್ತೆ ನಿಮಗೆ 6,10,000. ಇಲ್ಲಿ ಇನ್ನೊಂದು ಸ್ಕಾರ್ಪಿಯೋ ಕಾಣಿಸ್ತಾ ಇರ್ಬೋದು ನಿಮಗೆ, 2009 ಮಾಡೆಲ್ ಇದು. SLE ಅಂತ ಬರುತ್ತೆ ಇದು, ಬೇಸ್ ಮಾಡೆಲ್. ಥರ್ಡ್ ಓನರ್ ಆಗಿದೆ ವೆಹಿಕಲ್, ಡೀಸೆಲ್ ವೇರಿಯಂಟ್ನ ವೆಹಿಕಲ್. ಸೊ ಟೈರ್ ಪ್ರೊಫೈಲ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ಬೇಸ್ ಮಾಡೆಲ್ ಆಗಿರೋದ್ರಿಂದ ಇದರಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಿಮಗೆ ಅವೈಲೇಬಲ್ ಇದೆ. ಸೊ AC ಕೂಡ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆಗೆ.
ಸೊ ಇದು ಬ್ಯಾಕ್ ಸೈಡ್ ಪ್ರೊಫೈಲ್, ರೇರ್ ಸೀಟ್ ಪ್ರೊಫೈಲ್, ಥರ್ಡ್ ಓನರ್ ಆಗಿದೆ ವೆಹಿಕಲ್. ಸೊ ಬ್ಯಾಕ್ 2 ಟೈರು ಹೊಸದಾಗಿದೆ, ತುಂಬ ಚೆನ್ನಾಗಿದೆ ಟೈರ್ಸ್. ಸೊ ಆಫ್ ರೋಡಿಂಗ್ ಲುಕ್ಕಲ್ಲಿದೆ. ಸೊ ಇದು ಬ್ಯಾಕ್ ಪ್ರೊಫೈಲ್. ಸೊ ಇದರ ಪ್ರೈಸ್ ಆಗುತ್ತೆ ನಿಮಗೆ 4 ಲಕ್ಷ. ಇಲ್ಲಿ ಒಂದು ಟಾಟಾ ಹೆಕ್ಸಾ ಇದೆ, 2017 ಮಾಡಲ್. ಇದು ಡೀಸೆಲ್ ವೇರಿಯಂಟ್ನ ಗಾಡಿ, ಫಸ್ಟ್ ಓನರ್ ಆಗಿದೆ. 79,000 ಕಿಲೋಮೀಟರ್ ರನ್ ಆಗಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ, ಫುಲ್ಲಿ ಟಾಪ್ ಎಂಡ್. ಸೊ ಟೈರ್ ಪ್ರೊಫೈಲ್ ನೋಡ್ಬೋದು ಮ್ಯಾಗ್ವಿಲ್ ಜೊತೆ, ತುಂಬ ಚೆನ್ನಾಗಿದೆ. ಬಾಡಿ ಲೈನ್ ತುಂಬ ಚೆನ್ನಾಗಿದೆ, ಒಂದೇ ಒಂದು ಸ್ಕ್ರ್ಯಾಚ್ ಆಗಲಿ ಡೆನ್ಸ್ ಆಗಲಿ ಕಾಣಿಸ್ತಾ ಇಲ್ಲ, ತುಂಬ ಚೆನ್ನಾಗಿದೆ. ಟಾಟಾ ಹೆಕ್ಸಾ 2017 ಮಾಡಲ್. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ಆಗಿರೋದ್ರಿಂದ ನಿಮಗೆ ಎಲ್ಲ ಆಪ್ಷನ್ಸ್ಗಳು ಬರುತ್ತೆ. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ನಿಮಗೆ. ಚಿಕ್ಕದಾಗಿ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ ನಿಮಗೆ ವಿತ್ ಸ್ಕ್ರೀನ್. ಸೊ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿ ಒಂದು ಫೀಲ್ ಕೂಡ ಕೊಡ್ತಾ ಇದೆ, ತುಂಬ ಲಕ್ಸುರಿ ಫೀಲ್ ಕೊಡ್ತಾ ಇದೆ ಗಾಡಿ. ಸೊ ಇದು 7 ಸೀಟರ್ನ ವೆಹಿಕಲ್. ಸೊ ನೋಡ್ತಾ ಇರೋವಂಥದ್ದು ಸೀಟೆಲ್ಲ ತುಂಬ ಚೆನ್ನಾಗಿದೆ, ಒಂದೇ ಒಂದು ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ಇದರಲ್ಲಿ. ಸೀಟ್ ಕೂಡ ತುಂಬ ಚೆನ್ನಾಗಿದೆ. ಇದರ ಪ್ರೈಸ್ ಆಗುತ್ತೆ ನಿಮಗೆ 12,75,000. ಇಲ್ಲಿ ಒಂದು ಮಹೀಂದ್ರಾ ಸ್ಕಾರ್ಪಿಯೋ ಇದೆ, 2015 ಮಾಡೆಲ್. ಇದು ಬ್ಲೂ ಕಲರಲ್ಲಿದೆ, ತುಂಬ ಚೆನ್ನಾಗಿ ಫೀಲ್ ಕೊಡ್ತಾ ಇದೆ. ಡೀಸೆಲ್ ವೇರಿಯಂಟ್. ಸೊ ಟೈರ್ ಪ್ರೊಫೈಲ್ ನೋಡ್ಬೋದು, ವಿತ್ ಮ್ಯಾಗ್ವಿಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲಿ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಇಲ್ಲ. ಬರೀ 89,000 ಕಿಲೋಮೀಟರ್ ರನ್ ಆಗಿದೆ. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸೆಕೆಂಡ್ ಓನರ್ ಆಗಿದೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ ನಿಮಗೆ, ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿ ಫೀಲ್ ಕೊಡ್ತಾ ಇದೆ. ಸೊ ನಿಮಗೆ ಇದು ನೋಡ್ಬೋದು ರೇರ್ ಇಂಟೀರಿಯರ್. ಸೊ 7 ಸೀಟರ್ ವೆಹಿಕಲ್ಲು, ಬೇಜ್ ಆ್ಯಂಡ್ ಬ್ಲೂ ಫಿನಿಷಲ್ಲಿ ಕೊಟ್ಟಿದ್ದಾರೆ, ಬ್ಲೂ ಬಾರ್ಡರ್. ತುಂಬ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ. 2015 ಮಾಡೆಲ್ಲು 7C ಅಂತ ಬರುತ್ತೆ. ಇದರಲ್ಲಿ S8 ಮಾಡೆಲ್. ಇದು 89,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ. ಇದರ ಕೋಟಿಂಗ್ ಪ್ರೈಸ್ ಆಗುತ್ತೆ ನಿಮಗೆ 8,85,000. ಇಲ್ಲಿ ಒಂದು ಟೊಯೋಟಾ ಇನ್ನೋವಾ ಕಾಣಿಸ್ತಾ ಇರ್ಬೋದು, 2014 ಮಾಡೆಲ್. ಇದು ವಿ ವರ್ಷನ್ ಗಾಡಿ, ತುಂಬ ಟಾಪ್ ಎಂಡ್ ವೆಹಿಕಲ್ ಇದು.